ಬ್ರೇಕ್ ಆದಮೇಲೆ ಹುಚ್ಚಾಟ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ಸಾಕಷ್ಟು ಅಪಘಾತ ಪ್ರಕರಣಗಳು ನಡೆಯುತ್ತೆ. ವೀಲಿಂಗ್ ಮಾಡುವಂತ ಸಂದರ್ಭದಲ್ಲಿ ಯಾವುದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಬೇಕು, ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ, ಇವೆಲ್ಲದರ ಬಗ್ಗೆ ಚರ್ಚೆಯನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ. ಈಗಾಗಲೇ ಅವರು ಹೇಳಿದರು ಸಾಕಷ್ಟು ಸೇಫ್ಟಿ ಮೆಜರ್ಸ್ ಅನ್ನು ಕೂಡ ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳಿ. ಪರವಾನಿಗೆ ಇರುತ್ತಾ ಹೇಗೆ? ಅಲ್ಲ, ಈಗ ನಾನು ಹೀಸ್ ಮೆಸೇಜ್ ಇಸ್ ರಿಯಲಿ ಗುಡ್, ಭಾಳ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಆದರೆ ಇಟ್ ಶುಡ್ ನಾಟ್ ಬಿ ಮಿಸ್ಇಂಟರ್ಪ್ರಿಟೆಡ್. ಅಂದರೆ ಅವ್ರು ಹೇಳಿರೋ ಪ್ರಕಾರ ಈಗ ವೀಲಿಂಗನ್ನು ನಾವು ಗೇರ್, ಪ್ರಾಪರ್ ಗೇರ್, ಗುಡ್ ಹೆಲ್ಮೆಟ್, ಗುಡ್ ಗ್ಲೌಸ್, ಗುಡ್ ನೀ ಪ್ಯಾಡ್ಸ್ ಹಾಕೊಂಡು ಮಾಡಬೇಕು ಅಂತ ಅಲ್ಲ ಅವ್ರು ಹೇಳಿದ್ದು. ಫಸ್ಟ್ ಆಫ್ ಆಲ್ ವೀಲಿಂಗ್ ಇಟ್ ಸೆಲ್ಫ್ ಈಸ್ ಇಲ್ಲಿಗಲ್. ಏನಾಗುತ್ತೆ, ಇವ್ರು ವೀಲಿಂಗ್ ಮಾಡೋ ಟೈಮಲ್ಲಿ ಫಾರ್ಗೆಟ್ ಅಬೌಟ್ ದೇ ವಿಲ್ ಬಿ ಗೆಟಿಂಗ್ ದ ಥ್ರಿಲ್, ಬಟ್ ಬೇರೆಯವ್ರಿಗೆ ಇಟ್ ಕ್ರಿಯೇಟ್ಸ್ ಇಟ್ ಡೈವರ್ಟ್ಸ್ ದೇರ್ ಅಟೆನ್ಷನ್ ವೆನ್ ದೇ ಆರ್ ಡ್ರೈವಿಂಗ್ ದೇರ್ ಕಾರ್ ಆರ್ ದೇರ್ ವೆಹಿಕಲ್. ಇಟ್ ಡೈವರ್ಟ್ಸ್ ದೇರ್ ಅಟೆನ್ಷನ್, ದೇ ಮೈಟ್ ಮೀಟ್ ವಿತ್ ಅನ್ ಆಕ್ಸಿಡೆಂಟ್. ಸೊ ದಟ್ ಈಸ್ ಆಲ್ಸೋ ವೆರಿ ಬಿಕಾಸ್ ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದ ಅದರ್ಸ್. ಯಾಕಂದ್ರೆ ಅವರು ಒಂಥರ ಫಿಯರ್ ಕ್ರಿಯೇಟ್ ಆಗುತ್ತೆ ಆ ಒಂದು ಟೈಮಲ್ಲಿ. ಯಾರೊಬ್ಬರು ಫಾಸ್ಟಾಗಿ ವೀಲಿಂಗ್ ಮಾಡ್ಕೊಂಡು ಹೋಗಬೇಕಾದ್ರೆ ಇಟ್ ಕ್ರಿಯೇಟ್ಸ್ ಫಿಯರ್ ಇನ್ ಆ್ಯಂಡ್ ಅರೌಂಡ್ ದೋಸ್ ಪೀಪಲ್ ಹೂ ಆರ್ ಆಲ್ಸೋ ಡ್ರೈವಿಂಗ್ ಆನ್ ದಟ್ ರೋಡ್ ಆ್ಯಂಡ್ ದೇ ಮೈಟ್ ಮೀಟ್ ವಿತ್ ಅನ್ ಆಕ್ಸಿಡೆಂಟ್. ಆ ಒಂದು ಅಟೆನ್ಷನ್ ಡೈವರ್ಷನ್ ಆಗೋದ್ರಿಂದ ಅಲ್ಲಿ ಹೋಗ್ಬಿಟ್ಟು ಯಾರಿಗೋ ಅವರು ಆಕ್ಸಿಡೆಂಟ್ ಮಾಡೋದೆಲ್ಲ ಸಂಭವ ಇರ್ತದೆ. ದಟ್ಸ್ ವೈ ಇಟ್ಸ್ ಕಾಲ್ಡ್ ಆಸ್ ಮೋರ್ ಇಟ್ಸ್ ಡೇಂಜರಸ್. ಇಟ್ಸ್ ಮೋರ್. ಅಂತಹ ಸಂದರ್ಭದಲ್ಲಿ ಪಬ್ಲಿಕ್ ಏನು ಮಾಡಬೇಕಾಗುತ್ತೆ ಆಗ ಅಂಥ ಜನರನ್ನು ನೋಡಿದಾಗ? ಎಷ್ಟೋ ಸತಿ ದೀಸ್ ಪಬ್ಲಿಕ್ ಅವರು ನಂಬರ್ನ ನೋಟ್ ಮಾಡ್ತಾರೆ, ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ನೋಟ್ ಮಾಡಿ ದೇ ಇನ್ಫಾರ್ಮ್ ಅಸ್. ಸೊ ದೆನ್ ವಿ ಗೋ ಫಾರ್ವರ್ಡ್. ಆ ರಿಜಿಸ್ಟ್ರೇಷನ್ ನಂಬರ್ ಬೈಕನ್ನು ನಾವು ನಮ್ಮ ಡಾಟಾ ಬೇಸಿಂದ ಹುಡುಕಿ ಅವ್ರದ್ದು ಅಡ್ರೆಸ್ ಎಲ್ಲ ಹುಡುಕಿ ದೆನ್ ವಿ ಕಾಲ್ ದೆಮ್ ಆ್ಯಂಡ್ ವಿ ಬುಕ್ ಅ ಕೇಸ್. ಅಲ್ಲ, ಜನರು ಕೂಡ ಕಾಲ್ ಮಾಡಿ ಹೇಳುವಂತಹ ಹೇಳ್ಬೋದು ಡೆಫಿನೆಟ್ಲಿ ಹೇಳ್ಬೋದು. ಸಾಕಷ್ಟು ಜನ ಹೇಳ್ತಾರೆ. ಆಮೇಲೆ ಇನ್ನೊಂದೇನಾಗಿದೆ, ಈಗ ಇಟ್ ಈಸ್ ನಾಟ್ ಆರ್ಗನೈಸ್ಡ್. ಅಂದರೆ ಮೊದಲೇನೋ ಇತ್ತು, ನೈಸ್ ರೋಡಲ್ಲೆಲ್ಲ ಆಗ್ತಾ ಇತ್ತು ಅದು ಅಂತೆಲ್ಲ ಹೇಳ್ತಾರೆ. ನೌ ಇಟ್ ಇಸ್ ಟೋಟಲಿ ಡಿಸ್ಆರ್ಗನೈಸ್ಡ್. ಈಗ ಯಾರೊಬ್ಬ ಬೈಕ್ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ, ಲೆಟ್ ಅಸ್ ಟೇಕ್ ದಟ್, ಐ ಆಮ್ ಆಲ್ಸೋ ದೇರ್ ಆನ್ ದಟ್ ಸೇಮ್ ರೋಡ್. ಹಿ ಸೀಸ್ ಮೀ, ನನ್ನ ನೋಡ್ತಾನೆ, ನಾನು ನೋಡಿದಾಗ ಅವ್ನು ಮಾಡೋದಿಲ್ಲ. ನಾನು ಇಲ್ಲದೆ ಇರೋದಾಗ ಇನ್ ಮೈ ಆಬ್ಸೆನ್ಸ್, ಇನ್ ದ ಆಬ್ಸೆನ್ಸ್ ಆಫ್ ಪೊಲೀಸ್ ದೇ ವಿಲ್ ಡೂ ಇಟ್. ಸೊ ಇಟ್ಸ್ ನಾಟ್ ದಟ್ ದೇ ಅವ್ರ ರೋಡಲ್ಲಿದ್ದಾಗ ಯಾವಾಗಲೂ ದೇ ಹ್ಯಾವ್ ಟು ಗೋ ಆನ್ ದ ರೋಡ್ ವಿತ್ ವೀಲಿಂಗ್ ಅಂತ ಇಲ್ಲ. ವೆನ್ ಎವರ್ ಹಿ ವಾಂಟ್ಸ್ ಟು ಡೂ ವೀಲಿಂಗ್ ಹಿ ಕ್ಯಾನ್ ಡೂ ಇಟ್. ವೆನ್ ಎವರ್ ಹಿ ಡಸಂಟ್ ವಾಂಟ್ ಟು ಡೂ ಇಟ್. ಓಕೆ, ಟ್ರ್ಯಾಕ್ ರೇಸ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಟ್ರೈನಿಂಗ್ ತಗೋತಾರೆ. ಆಗ ರೋಡಲ್ಲೇ ಟ್ರೈನಿಂಗ್ ತಗೊಳ್ಳುವಂಥ ಚಾನ್ಸಸ್ ಇರುತ್ತೆ. ಅಂಥವ್ರಿಗೆ ಟ್ರೈನಿಂಗ್ ತಗೊಳ್ಳೋದಕ್ಕೆ ಅಂತ ಏನಾದರೂ ಪ್ಲೇಸ್ಮೆಂಟ್ ಅಂತ ಇರುತ್ತಾ ಹೇಗೆ? ಇಲ್ಲ, ಅದೇ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. ಆ ಥರದ್ದು ಎಲ್ಲೂ ಅಟ್ಲೀಸ್ಟ್ ಬೆಂಗಳೂರಲ್ಲಂತೂ ಎಲ್ಲೂ ಇಲ್ಲ. ಆ್ಯಂಡ್ ದೇರ್ ಆರ್ ಸ್ಪೆಸಿಫಿಕ್ ಟ್ರ್ಯಾಕ್ಸ್, ಅವ್ರು ಹೇಳಿದ್ರಲ್ಲ, ದೇರ್ ಆರ್ ಸ್ಪೆಸಿಫಿಕ್ ಟ್ರ್ಯಾಕ್ಸ್ ಫಾರ್ ಸಚ್ ಇವೆಂಟ್ಸ್. ಸೊ ಆ ಟ್ರ್ಯಾಕ್ಸಲ್ಲಿ ಮಾತ್ರ ದೇ ಕ್ಯಾನ್ ಡೂ ಇಟ್. ಆ್ಯಂಡ್ ಈವನ್ ಇನ್ ಸಿಟೀಸ್ ಆಲ್ಸೋ ಫಾರ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ದೇ ಸಮ್ಟೈಮ್ಸ್ ಡೂ ಇಟ್. ಬಟ್ ನಮ್ಮಿಂದ ಪರ್ಮಿಷನ್ ತೊಗೊಳ್ತಾರೆ. ಆ್ಯಂಡ್ ಇಟ್ ವಿಲ್ ನಾಟ್ ಕಾಸ್ ಎನಿ ಇನ್ಕನ್ವೀನಿಯನ್ಸ್ ಟು ದ ಪಬ್ಲಿಕ್ ಆಗಲಿ, ಆರ್ ಇಟ್ ವಿಲ್ ನಾಟ್ ಕಾಸ್ ಎನಿ ಟ್ರಾಫಿಕ್ ಜಾಮ್ಸ್ ಆನ್ ದ ರೋಡ್ಸ್. ಇಟ್ ವಿಲ್ ಬಿ ಸಮ್ವೇರ್ ಇನ್ಸೈಡ್ ದ ದೇರ್ ಓನ್ ಪ್ರೈವೇಟ್ ಏರಿಯಾ, ನಾಟ್ ಆನ್ ದ ಪಬ್ಲಿಕ್ ರೋಡ್ಸ್. ಯಾಕೆ ದಿನದಿಂದ ದಿನಕ್ಕೆ ಈಗಲೂ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ? ಯಾಕಂದರೆ 235 ಕೇಸ್ಗಳು ಬೆಂಗಳೂರಲ್ಲೇ ದಾಖಲಾಗಿದೆ. ಯಾಕೆ, ಏನು ಪ್ರಾಬ್ಲಮ್? ಅಲ್ಲ, ಇದು ಇಟ್ ಈಸ್ ದೇರ್ ಫ್ರಮ್ ಸ್ಟಾರ್ಟಿಂಗ್, ಮೊದಲಿಂದ ಇದೆ ಇದು. ಈಗ ಅದೇ ನಾನು ಹೇಳ್ದಲ್ಲ, ಫಸ್ಟ್ಲಿ ಬಿಕಾಸ್ ಆಫ್ ದ ರೋಡ್ ಕಂಡೀಷನ್ಸ್ ಆರ್ ಕ್ವೈಟ್ ಗುಡ್. ಆಮೇಲೆ ಮೋಸ್ಟ್ ಆಫ್ ದೆಮ್ ಆರ್ ಯಂಗ್ಸ್ಟರ್ಸ್. ಆ ಪಾಪ್ಯುಲೇಷನ್ ಇದೆ, ಯಂಗ್ಸ್ಟರ್ಸ್ ಪಾಪ್ಯುಲೇಷನ್ ಇಸ್ ಅಟ್ ಅ ಹೈ. ಆ್ಯಂಡ್ ಅವ್ರ ತಂದೆ ತಾಯಿಗಳು ಅವ್ರಿಗೆ ಬೈಕ್ಗಳು, ಒಳ್ಳೆ ಬೈಕ್ಗಳು ಕೊಡಿಸ್ತಾರೆ. ದೆನ್ ಆಬ್ವಿಯಸ್ಲಿ ದೇ ಆರ್ ಆಲ್ ವೆರಿ ಟಾಪ್ ಹೈ ಎಂಡ್ ಬೈಕ್ಸ್. ವೇರ್ ಕ್ಯಾನ್ ಸ್ಪೀಡಾಗಿ ಓಡಿಸ್ಬೋದು. ಸೊ ಆ್ಯಂಡ್ ಆ ಏಜ್ ಇರುತ್ತೆ, ಆ ಏಜಲ್ಲಿ ದೇ ವಾಂಟ್ ದಟ್, ಆಸ್ ಐ ಟೋಲ್ಡ್ ಯು, ದಟ್ ಥ್ರಿಲ್. ಬಿಕಾಸ್ ಆಫ್ ದಟ್ ಥ್ರಿಲ್ ದೇ ಡೂ ಇಟ್. ಸರ್, ನಾನು ಕೇಳೋದು, ಈಗ ಟ್ರ್ಯಾಕ್ ರೇಸ್ ಮಾಡೋರಿಗೂ ಕೂಡ ಲೈಸೆನ್ಸ್ ಬೇಕಾಗತ್ತಾ ಹೇಗೆ ಅಂತ? ಫಸ್ಟ್ ಆಫ್ ಆಲ್ ಟ್ರ್ಯಾಕ್ ರೇಸ್ ಅಂತ ನಮ್ಮಲ್ಲಿ ಇಲ್ವೇ ಇಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ವಿ ಡೋಂಟ್ ಆರ್ಗನೈಸ್ ಮಾಡ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲೆಲ್ಲ ಆರ್ಗನೈಸ್ ಮಾಡ್ತಾರೆ ಟ್ರ್ಯಾಕ್ ರೇಸ್ ಅಂತ ಹೇಳಿ. ಅಲ್ಲಿ ದೇ ಹ್ಯಾವ್ ಟು ಟೇಕ್ ದ ಪರ್ಮಿಷನ್ ಆಫ್ ದ ಲೋಕಲ್ ಪೊಲೀಸ್ದು ಪರ್ಮಿಷನ್ ತೊಗೊಂಡು ದೇ ಹ್ಯಾವ್ ಟು ಡೂ ಇಟ್. ಬಟ್ ಆಸ್ ಸಚ್ ಬೆಂಗಳೂರು ಸಿಟಿಲಿ ಬಿಕಾಸ್ ಆಫ್ ದ ಟ್ರಾಫಿಕ್ ಪ್ರಾಬ್ಲಮ್, ದ ರೋಡ್ ಪ್ರಾಬ್ಲಮ್, ಟ್ರಾಫಿಕ್ ಮ್ಯಾನೇಜ್ ಮಾಡೋದು ಕಷ್ಟ ಇದೆ. ಸೊ ವಿ ಯೂಶಲಿ ಡೋಂಟ್ ಗಿವ್ ಪರ್ಮಿಷನ್ ಟು ಸಚ್ ಆ್ಯಂಡ್ ನೋಬಡಿ ಅಪ್ರೋಚಸ್ ಆಲ್ಸೋ. ನಾವು ಯಾರು ಬರೋದು ಇಲ್ಲ. RTO ಕಾಯ್ದೆ ಏನು ಹೇಳುತ್ತೆ ಇಂತಹ ಸಂದರ್ಭದಲ್ಲಿ? ಯಾಕಂದರೆ ಒಂದ್ಸಲ ಅವರು ಆಲ್ಟ್ರ್ ಮಾಡಿಸ್ಕೋತಾರೆ, ಆನಂತರ ಎಷ್ಟು ತಿಂಗಳ ನಂತರ ಅಥವಾ ಒಂದು ವರ್ಷದ ನಂತರ ಈ ರೀತಿ ಅದನ್ನು ಚೆಕ್ ಮಾಡಿಸ್ಕೋಬೇಕು ಅಂತ ಏನಾದರೂ ಇರುತ್ತಾ ಹೇಗೆ? ಆ ಥರ ಏನಿಲ್ಲ. ದೇ ಹ್ಯಾವ್ ಟು ಮೇಂಟೈನ್ ದೇರ್ ಓನ್ ವೆಹಿಕಲ್ಸ್. ಬಟ್ ಅದಕ್ಕೂ ದಿಸ್ ವೀಲಿಂಗು ಏನು ಸಂಬಂಧ ಇಲ್ಲ. ಫಾರ್ ಇನ್ಸ್ಟೆನ್ಸ್ ಈಗ ನೋಡಿ, ಎಕ್ಸಾಕ್ಟ್ಲಿ. ಫಾರ್ ಇನ್ಸ್ಟೆನ್ಸ್ Yamaha RX100 ಅಂತ ಇದೆ. ದಟ್ ಇಸ್ ದ ಮೋಸ್ಟ್ ಪವರ್ಫುಲ್ ಬೈಕ್. ಇವನ್ ದಟ್ ಈಸ್ ಯೂಸ್ಡ್ ಬೈ ಮೋಸ್ಟ್ ಆಫ್ ದ ಪೀಪಲ್. ಈಗ ಮೊನ್ನೆ ನಾವು ಡ್ರೈವ್ ಮಾಡಿದಾಗ ಒಂದು 53 ಬೈಕ್ಸ್ ಮತ್ತು ಇನ್ನು ಅನದರ್ 8 ಬೈಕ್ಸ್ we could seize those bikes. Most of the bikes are Yamaha RX100 because of that power ಅದರಲ್ಲಿ ಇರೋದ್ರಿಂದ they use that bike to do wheeling. So ಅದರ ಮೇಂಟೆನೆನ್ಸ್ ಅಂದರೆ ಇಟ್ ಇಸ್ ಜಸ್ಟ್ ನಾರ್ಮಲ್ ಮೇಂಟೆನೆನ್ಸ್. they may have to do it, but that is nowhere related to wheeling actually. Okay.
ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮಾಡ್ತೀನಿ. RTO ಕಾಯ್ದೆ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಇನ್ನು ಯಾವ್ಯಾವ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ, ಒಂದು ವೇಳೆ ಈ ರೀತಿಯಾದಂತಹ ವೀಲಿಂಗ್ ಮಾಡೋದಾಗ್ಬೋದು, ಡ್ರ್ಯಾಗ್ ರೇಸ್ ಮಾಡೋದಿದ್ರೆ ಯಾವ ಕ್ರಮವನ್ನು ಕೈಗೊಳ್ತಾರೆ, ಇವೆಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ ಬ್ರೇಕ್ನ ನಂತರ.